ಕಷ್ಟಪಟ್ಟು ದುಡಿದ ಹಣನ, ನಂಬಿಕೆಯಿಂದ ಇದ್ದ ಸ್ನೇಹಿತರನ್ನ ಯಾವುದೇ ಕಾರಣಕ್ಕೂ ಕಳ್ಕೊಳ್ಬಾರ್ದು. ಏನಂತೀರಾ? ಕಾಮೆಂಟ್ ಮಾಡಿ. ಜೀವನ ಅಂದ್ರೆ ಹರಿಯುವ ನದಿಯ ತರ ಇರ್ಬೇಕು. ಹಿಂದೆ ಆಗಿದ್ದನ್ ಬಿಟ್ಟು ಮುಂದೆ ಹೋಗೋದ್ರ ಕಡೆ ಗಮನ ಕೊಟ್ರೆ ಖುಷಿಯಾಗಿರ್ಬೋದು. ಗಂಡ ಕುಡ್ಕ ಆಗಿದ್ರು ಸರಿ, ಪೆದ್ದ ಆಗಿದ್ರು ಸರಿ, ಅವನ್ ಜೊತೆಲೇ ಇರ್ಬೇಕು. ಇಲ್ಲ ಅಂತಂದ್ರೆ ಹೆಣ್ಮಕ್ಳನ್ನ ಸಮಾಜ ನೋಡೋ ರೀತಿನೇ ಬೇರೆ ಇರುತ್ತಲ್ವಾ? ಜಗತ್ತಲ್ಲಿ ಒಂದು ಅರ್ಥ ಆಯ್ತು ಗುರು. ಅಪ್ಪ ಅಮ್ಮನ್ ಋಣ ಬಿಟ್ಟು ಬೇರೆ ಯಾರ ಋಣದಲ್ಲಿ ಬದುಕಬಾರ್ದು ಅಂತ. ಅಕ್ಕ ತಮ್ಮನ್ ಸಂಬಂಧ ಹಿಂಗಂದ್ರೆ ದಿನಾ ಜಗಳವಾಡಿದ್ರು. ತಮ್ಮನ್ ಕಷ್ಟ ಬಂದಿದ್ದಲ್ಲಿ ಅಲ್ಲಿ ಅಕ್ಕ ಬಂದು ಮೊದಲು ನಿಲ್ತಾಳೆ. ಸ್ನೇಹಿತರೆ, ವಿಜಯನಗರ ಸಾಮ್ರಾಜ್ಯದ ಶ್ರೀ ಕೃಷ್ಣದೇವರಾಯರ ರಾಜಧಾನಿ ಯಾವ್ದು ಗೊತ್ತಾ? ನಮ್ಮ ಹಂಪಿ. ಸ್ನೇಹಿತರೆ, ವಿಜಯನಗರ ಸಾಮ್ರಾಜ್ಯವನ್ನ ಕಟ್ಟಿದವರು ಯಾರು ಗೊತ್ತಾ? ನಿಮ್ಗೆ ಕಾಮೆಂಟ್ ಮಾಡಿ. ಅಕ್ಕ ಬುಕ್ಕಾರವರು. ಸ್ನೇಹಿತರೆ, ವಿಜಯನಗರ ಸಾಮ್ರಾಜ್ಯವನ್ನ ಕಟ್ಟಿದವರು ಯಾರು ಗೊತ್ತಾ? ನಿಮ್ಗೆ ಕಾಮೆಂಟ್ ಮಾಡಿ. ಅಕ್ಕ ಬುಕ್ಕಾರವರು. ಸ್ನೇಹಿತರೆ, ವಿಜಯನಗರ ಸಾಮ್ರಾಜ್ಯದಲ್ಲಿ ಶ್ರೀ ಕೃಷ್ಣದೇವರಾಯ ಕಾಲದಲ್ಲಿ ಮುತ್ತು, ರತ್ನ, ವಜ್ರಗಳನ್ನ ಬೀದಿಯಲ್ಲಿ ರಾಶಿ ಹಾಕಿ ಮಾರ್ತಿದ್ರು. ಇದು ನಮ್ಮ ಸ್ನೇಹಿತರೆ, ವಿಜಯನಗರ ಸಾಮ್ರಾಜ್ಯದಲ್ಲಿ ಶ್ರೀ ಕೃಷ್ಣದೇವರಾಯ ಕಾಲದಲ್ಲಿ ಮುತ್ತು, ರತ್ನ, ವಜ್ರಗಳನ್ನ ಬೀದಿಯಲ್ಲಿ ರಾಶಿ ಹಾಕಿ ಮಾರ್ತಿದ್ರು. ಇದು ನಮ್ಮ ಹುಡುಗ ಪದೇ ಪದೇ ಕನ್ನಡಿ ನೋಡ್ತಿದ್ದಾನೆ ಅಂದ್ರೆ ಒಂದು ಅವನ್ಗೆ ಲವ್ ಆಗಿರ್ಬೇಕು, ಅಥವಾ ಅವನು ಜಿಮ್ ಹೋಗಕ್ ಶುರು ಮಾಡಿದಾನೆ ಎಂದರ್ಥ. ದೇವತೆ ತರ ಹೆಂಡತಿ ಸಿಗ್ಲಿ ಎಂದು ಬಯಸೋದಲ್ಲ, ಸಿಕ್ಕಿರೋ ಹೆಂಡತಿಯನ್ನ ದೇವತೆಯ ತರ ಪ್ರೀತಿ ಮಾಡಿ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ನಮ್ಗ್ ಯಾರು ಇಲ್ಲ ಅಂತ ಹೇಳ್ದಾಗ ನಾವಿದ್ದೀವಿ ಅಂತ ಧೈರ್ಯ ತುಂಬಿದವರನ್ನ ಮರ್ತ್ ಹೋದ್ರೆ ಬದುಕಿದ್ದು ಸತ್ತಂತೆ.